ನಮಸ್ಕಾರ. ನಮಸ್ಕಾರ. ಆರ್ಗ್ಯಾನಿಕ್ ಮಾರ್ನಿಂಗ್ ಎಲ್ಲರಿಗೆ ರೈತರಿಗೆ ನಾವು ಇವತ್ತ ದಿನಾಂಕ ಇದೆ 22 ನವೆಂಬರ್ 2025. ನಾವು ಬೀದರ್ ಜಿಲ್ಲೆದಾಗ ಹುಮನಾಬಾದ್ ತಾಲೂಕಿದಾಗ ಹಂದಿಕೇರ ಗ್ರಾಮದಾಗ ಬಂದಿದ್ದೀವಿ. ಶ್ರೀ ಕೃಷ್ಣರಾಜ್ ಜಾಧವ್ ಸರ್ ಪ್ಲಾಟ್ದಾಗ. ಇಲ್ಲ ಹಳ್ಳಿ ಊರದಾಗಿಂದ ಬೇರೆ ಸೈಡ್ ಅವ್ರದ್ದು ಊರು ಪಕ್ಕದಲ್ಲಿ ಚಂದನ್ ಹಳ್ಳಿ ಊರ್ಲಿಂದ ಬಂದಾರ. ಇಲ್ಲ ಗ್ರಾಮಸ್ಥ ಇದ್ದಾರ ಮತ್ತು ಇದೇ ಊರದವರು ಹಂದಿಕೇರ. ಹಾಗೆ ಜೊತೆಗೆ ನಮ್ಮದು ಇವರು ಗೌತಮ್ ಶಿಂದೆ ಸರ್ ಚಿಕ್ಕಲ್ ಸಂದದವ್ರು ಬಂದಾರ. ಇವರು ಗೌತಮ್ ಶಾಖಾ ಸರ್ ಬಂದಾರ. ಇವರು ಚಿಡ್ಗೊಪ್ಪ ಗ್ರಾಮದಿಂದ ಡಿ ಶಿಂದೆ ಸರ್ ಬಂದಿದ್ದಾರೆ. ಮತ್ತು ನಾನು ಬಂದಿದ್ದ. ಇಲ್ಲಿ ನೋಡ್ಲಾಕ ಪ್ಲಾಟ್ ಜಬರ್ದಸ್ತ್ ಪ್ಲಾಟ್ ಬಂದಿದೆ. ಮತ್ತು ಇದು ಹ್ಯಾಂಗೆ ಯೂಸ್ ಮಾಡಿರಿ ಸರ್ ನಿಮ್ಮ ಹೊಲದಾಗ? ಸರ್ ಫಸ್ಟ್ ನಾನು ಗೊಬ್ಬರ ಜೊತೆಯಲ್ಲಿ ಯೂರಿಯಾ ಅಥವಾ ನಮ್ಮ DAP MOP ಜೊತೆಯಲ್ಲಿ ಈ 1 ಎಕರ್ಗೆ 1 ಪಾಕೆಟ್ ಹೇಳಿನ ಪ್ರಕಾರ ಯೂಸ್ ಮಾಡೀನಿ ಸರ್. ಹಾಂ ಸರ್. ಸುಮಾರು 4 ವರ್ಷದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ 20% ಆ ಕೆಮಿಕಲ್ ಫರ್ಟಿಲೈಸರ್ ಕಡಿಮೆ ಮಾಡಿ ಹೆಚ್ಚು ಮಾಡಿನ ಪ್ರಮಾಣ ಎಕರ್ಗೆ 1 ಪಾಕೆಟ್. ಆ ಪ್ರಕಾರ ಏನಂದ್ರೆ ಟೋಟಲಿ ಈಗ 1 ಎಕರ್ ಎಷ್ಟು ಕೆಜಿ ಹಾಕಿರಿ ಸರ್ ನೀವು? 3 ಕಿಲೋ ಹಾಕಿನಿ ಸರ್. ಅಂದ್ರೆ ಟೋಟಲ್ 1 ಎಕರ್ಗೆ ಲಾಸ್ಟ್ ಎಷ್ಟು ಹಾಕಿರಿ ಟೋಟಲ್? 3-4 ಕಿಲೋ. ಅಂದ್ರೆ 10 kg ಹಾಕಿರ ಸುಮಾರು 1 ಎಕರ್ ಸರ್ ಅಷ್ಟು ಬಿದ್ದಿದೆ. ಈಗ ನಿಮ್ಮ ಊರಾಗ ಎಷ್ಟು ಎವರೇಜ್ ತೆಗಿಲತ್ತಾರ, ನೀವು ಎಷ್ಟು ಎವರೇಜ್ ಸರ್? ನಮ್ಮ ಊರಾಗ ಬರ್ತಕ್ಕಂಥ ಎವರೇಜ್ ಅಂದ್ರೆ 25-30 ಟನ್ ಪರ್ ಎಕರ್. ಅದ ನಮ್ದಂತೂ ಫಸ್ಟ್ ವರ್ಷ 64 ಟನ್ ಬಂದಿತ್ತು. ಹೋದ ವರ್ಷ 56 ಬಂದಿದೆ. ಈ ವರ್ಷ ಸ್ವಲ್ಪ ಕಡಿಮೆ ಬರ್ಬೋದು, ಯಾಕಂದ್ರೆ 3ನೇ ವರ್ಷ ಇದ್ದಿದ್ದು. ಮತ್ತೆ ಆಮೇಲೆ ಇದು ರೋಗ ಬಿದ್ದಿತ್ತು. ರೋಗ ಬಿದ್ದು ಎಲ್ಲ ಕಬ್ಬು ಸುಟ್ಟು ಹೋಗಿತ್ತು, ವಾಡಿ ಆಗಿತ್ತು ಅದು. ಆಮೇಲೆ ಇದು ಮಲ್ಟಿಪ್ಲೈರ್ ಯೂಸ್ ಮಾಡಿದ ಮೇಲೆ ಮತ್ತೆ ಅದು ಬೆಳೆದದ್ನು ಮತ್ತೆ ಹಚ್ಚೋದು ಆಗಿದೆ. ಅದರ ಸಲುವಾಗಿ ಈ ವರ್ಷ ಎವರೇಜ್ ಕಡಿಮೆ ಬರ್ಬೋದು. ಅದ್ರ 3ನೇ ವರ್ಷ ನಮ್ಮಲ್ಲಿ ಟೋಟಲಿ ಕ್ರಾಪ್ ಬರೋಂಗಿಲ್ಲ ಶುಗರ್ ಕೇನ್. ಆದ್ರೂ ಇದು ಬಹಳ ಚಂದ ಬಂದದ್ದು. ನಾನು ಫುಲ್ ಸ್ಯಾಟಿಸ್ಫೈಡ್ ಇದ್ದೀನಿ. ಮತ್ತು ಅದು ಎಷ್ಟು ಹೈಟ್ ಆಗಿದೆ ಅಂದ್ರೆ 30 to 33 ಗುಡ್ಡಗಳ ಕಬ್ಬ ಅದು ಆಗಿ ಅದು ಹೊಳೆ ಬಿದ್ದು ಬೇರ್ ಸಹಿತ ಕಿತ್ ಬರ್ಲಿಕ್ಕತ್ತಾವ. ಅದಕ್ಕೆ ನಮ್ದು ಏನಿದೆ ಅಂದ್ರೆ ಇಷ್ಟು ಬೆಳೆದ ಕಾರಣ ಅಂದ್ರೆ ಮಲ್ಟಿಪ್ಲೈಯರ್. ಮತ್ತು 4 ವರ್ಷದಲ್ಲಿ ನಾನು ಇದು ಬಳಸ್ತಾ ಇದ್ದೀನಿ. ಈಗ ನನಗೆ ಎಷ್ಟು ಕಾನ್ಫಿಡೆನ್ಸ್ ಬಂದಿದೆ ಮಲ್ಟಿಪ್ಲೈಯರ್ ಮೇಲೆ. ಇನ್ ಫ್ಯೂಚರ್ದಾಗ ಅಂತೂ ಇದಕ್ಕೆ ಬಿಟ್ಟು ನಾನು ಟೋಟಲಿ ಬೇರೆ ಗೊಬ್ಬರ ಯೂಸ್ ಮಾಡಬಾರ್ದು ಅಂತಕ್ಕಂಥ ನನ್ನ ಮನಸ್ಸಿನಾಗ ಇದು ವಿಚಾರ ಬಂದಿದೆ. ಈಗ ಇವ್ರು ಸರ್ ಏನಂತಾರ, ನೀವು ಗ್ರಾಮಸ್ಥರಿದ್ದೀರಿ, ನಿಮ್ಮ ಊರಾಗ ಖರೆ 3ನೇ ವರ್ಷ ಕಬ್ಬು ಬರಲ್ಲ ಅಂತಾರ. ಇವ್ರು ಕರೆಕ್ಟ್ ಅದ ಮಾತೇನು? 3ನೇ ವರ್ಷದಾಗ ಎಷ್ಟು ಟನ್ ಆಗ್ಬೋದು ಈ ಪರಿಸ್ಥಿತಿ ಕೂಡ ಇವ್ರದ್ದು ಸರ್ ಅವ್ರದ್ದು? ಈಗ 1 ಎಕರ್ 70 ಬೇಡ ಸರ್, ಕಡಿಮೆ ಅಂದ್ರೆ 50 ಹಿಡಾರ, 40 ಹಿಡಾರ. ನಾವು 40 ಅಂದ್ರೆ ಬಿ ಎಕರ್ 40 ಟನ್. ಲಾವಣಿಗೆ ಈ ವರ್ಷ ಮೊದಲನೇ ವರ್ಷ ಲಾವಣಿಗೆ 30 ಟನ್ ತೆಗಿತಾರಂತ ಈ ಊರಾಗ. ಇವರೇ ನೀವೇ ಬರಬರ ಅದ. ನೀವು 3ನೇ ವರ್ಷ ಇಟ್ಕಸಿವಿ, ನೀವು 40 ಟನ್ ಈಗ ಬಿ ತೆಗಿಲತ್ತೀರಿ ಅಂದ್ರೆ ಇದು ಮತ್ತೆ ಭೂಮಿ ಪೂರಾ ಬೇರೆ ಕಡೆ ಸಾಯಿಲ್ ತೆಗಿದ್ ಕಸಿ ಇಲ್ಲಿ ಹಾಕಿಂದದ. ಇದು ಫರ್ಟೈಲ್ ಜಮೀನ್ ಇಲ್ಲ. ನಾವು ಫರ್ಟೈಲ್ ಇದ್ರಲಿಂದ ಇಷ್ಟು ಪವರ್ ಇದು ಮಲ್ಟಿಪ್ಲೈರ್ ಅದ. ನೀವು ಎಲ್ಲಾರು ನೋಡಿರಿ. ಮತ್ತ ನಿಮ್ದು ಈ ಊರಾಗ ಇದ್ದಿರ್ಬೇಕು ಕಬ್ಬುಗಳು. ನೀವು ಕಬ್ಬ ನಿಮ್ಗೆ ಕಬ್ಬು ಎಷ್ಟು ಬೆಳೆಸ್ಲತ್ತೀರಿ? ನಾವು ಈಗ ಹೊಸದ ನಮ್ದು ಹಾಕಿರಿಲ್ಲ ಮೊದಲು. ನಿಮ್ದು ಎಷ್ಟದ? ನಮ್ದು ಎಕರ್ಗೆ 30 ಬಂದದ. ಮತ್ ನೀವು 3ನೇ ವರ್ಷ ಕಬ್ಬು ಬಂದದ ನಿಮ್ದು? 2ನೇ ವರ್ಷ. 3ನೇ ವರ್ಷ ತೆಗ್ದಾಕ್ತಿರಿ. ಇದು 3ನೇ ವರ್ಷದ. ಇನ್ನ 1 ವರ್ಷ 2 ವರ್ಷ ಇದ್ದರೆ ಇದು ಕಬ್ಬು ಇರ್ಬೋದಿಲ್ಲ. ಹಿಂಗ ಅದ ಇಲ್ಲ ಇದು ಪರಿಸ್ಥಿತಿ. ಇದು ಕಬ್ಬಿದು ಅಂದ್ರೆ ಎಲ್ಲಾ ರೈತರು ಬಾಂಧವ್ರಿಗೆ ನನಗೆ ಎಷ್ಟೇ ಹೇಳೋದದ, ಇದು ಮಲ್ಟಿಪ್ಲೈರ್ ಟೆಕ್ನಾಲಜಿ ಹಿಂಗದ. ಕ್ಯಾಡ್ ಮಲ್ಟಿಪ್ಲೈರ್ ಮೆಟ್ಟಿಕೋ ಬನಾಯ್ ಬಲ್ವಾನ್. ಇದು ನಿಮ್ಮ ಭೂಮಿದಾಗ ನೀವು ಹಾಕ್ದಿರಿ ಅಂದ್ರೆ ವಾಟರ್ ನಿಮ್ದು ಪರ್ಕ್ಯುಲೇಷನ್ ಅನ್ನೋದ ಹೆಚ್ಚಿಗೆ ಇಟ್ಕೋತದ. 40% ನೀರು ಕಡಿಮೆ ಇದ್ದರೆ ಭೀ ನಿಮಗೆ ಅಡ್ಜಸ್ಟ್ ಮಾಡ್ಕೋತದ ಬೇಸಿಗೆ. ಮತ್ತು ಸೆಕೆಂಡ್ ಏನದ, ಭೂಮಿ ವಾಟರ್ ಮತ್ತು ಭೂಮಿ ಸಾಯಿಲ್ ಫರ್ಟಿಲಿಟಿ ಬಡಸ್ತದ. ಅದ್ರೊಳಗೆ ನೆಲ್ಗೆ ಆಗಲಿ ಮತ್ತು ನಿಮ್ಮದು ಜೀವಾಣುಗಳು ಜಾಸ್ತಿ ಆಗ್ತಾವೆ. ಮತ್ತು ಭೂಮಿ ಸ್ಟ್ರಾಂಗ್ ಆಗ್ತದ. ಮತ್ತು ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗ್ತದೆ ಭೂಮಿದಾಗ. ಅದರ ಜೊತೆಗೆ ನಿಮ್ಮದು ಎವರೇಜ್ ಜಾಸ್ತಿ ಬರ್ತದ. ಮತ್ತು ಕೆಮಿಕಲ್ ಫರ್ಟಿಲೈಸರ್ ಹರ್ ವರ್ಷ ಕಡಿಮೆ ಹಾಕೋತಾ ಹೋಗ್ತದೆ. ಮೊದಲನೇ ವರ್ಷ 20%, ಸೆಕೆಂಡ್ ವರ್ಷ 40, 3ನೇ ವರ್ಷ 60, 4th ಇಯರ್ 80, 5ನೇ ವರ್ಷ ಹಾಕೋದ್ನೂ ಇಲ್ಲ, ತರದ್ ಭೀ ಇಲ್ಲ. ಅಂದ್ರೆ ಕೆಮಿಕಲ್ ಫರ್ಟಿಲೈಸರ್ ಟು ಆರ್ಗ್ಯಾನಿಕ್ ಫಾರ್ಮಿಂಗ್ ಹೋಗ್ಲಾಕ ಇದು ಒಂದು ಬೆಸ್ಟ್ ಆಪ್ಷನ್ ಅದ ಕ್ಯಾಡ್ ಮಲ್ಟಿಪ್ಲೈರ್. ಕೃಷ್ಣ ಬಿಸ್ನೆಸ್ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಲಿಂದ ನಾವು ಈಗ 3-4 ವರ್ಷದಿಂದ ಇಡೀ ಭಾರತದಾಗ 2 lakhs ಮೋರ್ ದ್ಯಾನ್ ಡಿಸ್ಟ್ರಿಬ್ಯೂಟರ್ಸ್ ಅವ. ಎಲ್ಲರೂ ಯೂಸ್ ಮಾಡ್ಲತ್ತಾರ. ನೀವು ಯೂಸ್ ಮಾಡ್ರಿ. ಮತ್ತು ನಿಮ್ಮದು ಹೊಲದಾಗ ಜಾಸ್ತಿ ಉತ್ಪನ್ನ ಮಾಡ್ಕೋರಿ. ಮತ್ತು ಸರ್ ನಿಮ್ಮದು ಒಂದು ಏನು ಅಭಿಪ್ರಾಯ ಅದ ಸರ್ ಇದ್ರ ಬಗ್ಗೆ?
ಇದ್ರ ಬಗ್ಗೆ ಎಲ್ಲ ನೀವು ಯೂಸ್ ಚೆನ್ನಾಗಿ ಮಾಡಿರಿ ಸರ್ ಯೂಸ್ ಮಾಡಿದ್ದೇವೆ ಸರ್ ಹಾ ಇದು ಎಲ್ಲ ಚೆನ್ನಾಗದ ಸರ್ ಹಾ ಅದು ಹಾಕಿದ ಮೇಲೆ ಜರ ಅದಕ್ಕೆ ಬಣ್ಣ ಹಾ ಎಲ್ಲ ಬಂದದ ಸರ್ ಅದು ಹಾ ಈಗ ಎಷ್ಟು ನೀವು ಹಾಕಿರಿ ಎಷ್ಟು ಎಕರೆ ಅದ ನಿಮ್ದು ಕಬ್ಬ ನಮ್ದು 2 ಎಕರೆ ಇತ್ತು ಸರ್ ಹಾ 4 ಪಾಕೆಟ್ ಹಾಕಿದ್ದೇವೆ ಸರ್ 4 ಪಾಕೆಟ್ ಹಾಕಿರಿ ಆಕ್ಚುಲ್ ಟೋಟಲ್ ಕೋರ್ಸ್ ಹಾಕಿಲ್ಲ ನೀವು 1 ಎಕರ್ಗೆ 10 kg ಮಿನಿಮಮ್ ಹಾಕಬೇಕು 20 kg ಮ್ಯಾಕ್ಸಿಮಮ್ ಹಾಕಬೇಕು ಅದು ಹಿಂದಿನ ಸರಿ ನೀವು ಹೇಳಿದಿರಲ್ಲ ಹಾ ಹಿಂದಿನ ಸರಿನೇ ಹಾಕಿದ್ದೇವೆ ಸರ್ ತಡ ಮಾಡಿ ಗೊತ್ತು. ತಡ ಮಾಡಿ ತಡ ಮಾಡಿ ಹಾಕ್ದಿರಿ ಮತ್ತು ಡೋಸ್ ಬಿ ಇನ್ಕಂಪ್ಲೀಟ್ ಆಗ್ಯಾದ ಮತ್ ನೀವು ನಿಮಗೆ ಏನ್ ಸ್ಯಾಟಿಸ್ಫೈಡ್ ಅದ ಇಲ್ಲ ಇದ್ರ ಬಗ್ಗೆ ಇಲ್ಲ ಚೆನ್ನಾಗದ ಸರ್ ಚೆನ್ನಾಗದ ಚೆನ್ನಾಗದ ಎಲ್ಲ ರೈತರು ಯೂಸ್ ಮಾಡಬಹುದು ಮಾಡೋದು ಸರ್ ಇದು ಧನ್ಯವಾದ ರೈತ ಮಿತ್ರರೇ ನಾನು ಹಂಸರಾಜ್ ಘುಗ್ರೆ ಮತ್ತು ಎಲ್ಲ ನಮ್ಮ ಕೆಬಿಡಿ ಪರಿವಾರಲಿಂದ ನಿಮಗೆ ಇದು ಯಾರು ವಿಡಿಯೋ ಮಾಡಿ ನೋಡ್ಲತ್ತಾರ ಇದು ಮಲ್ಟಿಪ್ಲೇಯರ್ ಯೂಸ್ ಮಾಡ್ರಿ ನಿಮ್ಮ ಬೆಳೆ ಸುಧಾರಿಸ್ಕೊರಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಕೊರಿ ಮಿಷನ್ ಆರ್ಗ್ಯಾನಿಕ್ ಇಂಡಿಯಾ ಹೆಲ್ದಿ ಇಂಡಿಯಾ ಬೋಲೋ ಭಾರತ್ ಮಾತಾ ಕಿ ಜೈ बोलो भारत माता की जय।